ನೇಹಾ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಬಿಜೆಪಿಯಿಂದ ನೇಹಾ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ದಾವಣಗೆರೆಯಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೇಹಾ ಅವರ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾಲಿಬಾನ್ ಸರ್ಕಾರ ಇದೆ, ಅಮಾಯಕ ಯುವತಿಯ ಕೊಲೆ ಆಗ್ತಾ ಇದೆ, ವೈಯಕ್ತಿಕ ವಿಚಾರವೆಂದು ಹೇಳಿ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡೋಕೆ ನಿರ್ಧಾರ ಮಾಡಿದ್ದೀವಿ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ರವಿಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದು ನೇಹಾ ಹತ್ಯೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಆ ಒಂದು ವಿಚಾರವನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನ, ಆ ಮೂಲಕ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ನಿಮ್ಮ ಮಗಳನ್ನ ಪ್ರೀತಿಸ್ತೇನೆ, ಕನ್ವರ್ಟ್ ಆಗ್ತೇನೆ ಅಂತ ಅಂದ್ರೆ ಅವನೇ ಕನ್ವರ್ಟ್ ಆಗ್ತೇನೆ ಅಂತ ಹೇಳಿದ್ದ. ನಿಮ್ಮ ಮಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಬೇಕಾದ್ರೆ ಕನ್ವರ್ಟ್ ಕೂಡ ಆಗ್ತೀನಿ, ನೀವು ಈ ಮದುವೆ ಮಾಡ್ಕೊಡಿ ಅನ್ನೋ ಅರ್ಥದಲ್ಲಿ ಕೇಳಿದ್ದ ಅಂತ ನಿರಂಜನ್, ಅಥವಾ ಕನ್ವರ್ಟ್ ಮಾಡ್ಕೊಡಿ ಅಂತ. ಸೊ ಟಿವಿ9ಗೆ ಫಯಾಜ್ ಪಾಗಲ್ ಪ್ರೇಮದ ಬಗ್ಗೆ ನಿರಂಜನ್ ಹೇಳಿದ್ದಾರೆ. ತಂದೆ, ನಮ್ಮ ಸಮಾಜದಲ್ಲಿ ಹೀಗೆ ಇರುವಂತಿಲ್ಲ, ನೀವು ಬೆಸ್ಟ್ ಫ್ರೆಂಡ್ಸ್, ಭವಿಷ್ಯ ನೋಡ್ಕೋ ಅಂತ ನಾನೇ ಹೇಳಿದ್ದೆ ಅಂತ ನೇಹಾಳ ತಂದೆ ನಿರಂಜನ್ ಹೇಳಿದ್ದಾರೆ. ಒನ್ ಸೈಡ್ ಲವ್ ಇರೋದ್ರಿಂದ ಎಲ್ಲರಿಗೂ ಕೂಡ ಬೆದರಿಕೆ ಹಾಕಿದ್ದ. ನೇಹಾಳನ್ನ ತನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತ ನೋಡಿದ್ದಾನೆ. ಫಯಾಜ್ಗೆ ಅವರ ತಾಯಿ ಸಿಸ್ಟರ್ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಮೃತ ನೇಹಾ ತಂದೆ ನಿರಂಜನ್ ಹೇಳಿದ್ದಾರೆ. ಇಲ್ಲ, ಆದ ರೀತಿ ನನಗೇನು ಮಾತಾಡಿಲ್ಲ. ಹಿಂದಕ್ಕೆ ನನಗೆ ಈ ರೀತಿ ನಿಮ್ಮ ಮಗಳ ನಾನು ಪ್ರೀತಿಸ್ತೇನೆ, ನಿಮ್ಮ ಸಮಾಜಕ್ಕೆ ಕನ್ವರ್ಟ್ ಆಗಿ ನಾನು ಇದು ಮಾಡ್ತೀನಿ, ನೀವು ಮಾಡಿಕೊಡಿ ಅಂತ. ಆ ಥರ ನಮ್ಮ ಸಮಾಜದಾಗ ಇರೋಂಗಿಲ್ಲ. ನೀವು ಕಾಲೇಜ್ ಬೆಸ್ಟ್ ಫ್ರೆಂಡ್, ಎಲ್ಲರೂ ಕೂಡ್ಕೊಂಡು ನೀವು ಕ್ಲಾಸ್ಮೇಟ್ಗಳದಿರಿ. ಈ ರೀತಿ ನೀವು ವಿಚಾರ ಇಟ್ಕೋಬಾರ್ದು. ಇದೊಮ್ಮೆ ಮಾಡಿಪ್ಪ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ, ನೀನು ಒಳ್ಳೆ ಭವಿಷ್ಯ ಕಟ್ಕೋ, ನೀನು ಭವಿಷ್ಯ ನೋಡ್ಕೋ, ಈ ಯಾವ ಹುಡುಗಿಯರ ಸವಾಸಕ್ಕದು ಬೆಳಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗೂ ನಮ್ಮ ಸಮಾಜನಾಗೂ ಯಾರು ಒಪ್ಪಂಗಿಲ್ಲ, ಮತ್ತು ಆಕಿನೂ ಕೂಡ ಯಾವ ರೀತಿಯೂ ಇದಕ್ಕೆ ಇಳಂಗಿಲ್ಲ ಅಂತ ಮೊದಲೇ ನಾನು ಕೂಡ ಹೇಳಿದ್ದೆ. ಕರೆ ನನಗೆ ಕೂಡ ಆಶ್ಚರ್ಯ ಆಗಿದೆ. ಈ ರೀತಿ ವಿಕೃತ ಮನಸ್ಸು ಸ್ಟೂಡೆಂಟ್ನಲ್ಲಿ ಇರ್ತೈತಿ. ಅವ್ರ ಮನೆತನದಾಗ ಈಗ ಎಲ್ಲಿ ತನಕ ನನಗೆ ಈಗ ಸೋಷಿಯಲ್ ಮೀಡ್ಯಾದಾಗ ನಾನು ನಿನ್ನೆ ನೋಡಿದೆ, ಅವರ ಸಿಸ್ಟರು ಕೂಡ ಇದಕ್ಕೆ ಪ್ರವೋಕ್ ಮಾಡ್ಯಾರ, ಮತ್ತು ಅದ್ರ ಜೊತೆಗೆ ಅವ್ರ ತಾಯಿ ಮಾಡಿದ್ದಾರೆ. ಒಂದು ಶಿಕ್ಷಣ ಇಲಾಖೆ ಒಂದು ಶಿಕ್ಷಕಿಯಾಗಿ ಅವ್ರ ತಂದೆ ಕೂಡ ಇದನ್ನು ತಗೊಂಡು ಆ ವಿಕೃತ ಮನಸ್ಸು ಹಂಗಿದ್ದಾಗ ಅವನ್ನ ಸ್ವಯಂ ಪ್ರೇರಣದಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕಾಯ್ತು. ನಮ್ಮ ಮಗಳ ಬಲಿ ತಗೊಳ್ಳೋ ತನಕ ಅವರು ಕೂಡ ಬೆಳಕಿಗೆ ಬರಲಾರ್ದಂಗೆ ಕಾಣ್ಕೊಂಡಾರ. ಇದೆಲ್ಲ ಈ ರೀತಿ ಅವನು ಒನ್ ಸೈಡ್ ಲವ್ ಇರೋದ್ರಿಂದ ಅವ ಎಲ್ಲರಿಗೂ ಟ್ರೆತ್ ಕೊಟ್ಟಾನೆ. ಯಾರಿಗಿಂತವ್ರಿಗೆ ಮಾತಾಡಿಲ್ಲ ಅಂತಲ್ಲ, ಅವನಿಗೆ ಎಲ್ಲಿ ತಿಳಿತೈತಿ ಏನು ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ಯಾನ. ಅವನು ಆಕಿನ ಬುಟ್ಟೆ ಹಾಕೋಬೇಕಂತೇಳಿ ಆಕೆ ಯಾವ ಕಾರಣಕ್ಕೂ ಬಗ್ಗಿಲ್ಲ. ಅಂಥ ಒಂದು ಇವನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಕೂಡ ದಿಕ್ಕು ಬೀಳುವಂಥ ನಮಗೆ